ಅರ್ಧ ಗಂಟೆಯಲ್ಲಿ ಇದ್ದಕ್ಕಿದ್ದಂತೆ ಕುಳಿತುಕೊಂಡು ಇದ್ದಕ್ಕಿದ್ದಂತೆ ಮನಸ್ಸನ್ನ ಏಕಾಗ್ರಗೊಳಿಸಿ ಧ್ಯಾನ ಮಾಡಕ್ ಆಗುದಿಲ್ವಲ್ಲ, ಧ್ಯಾನ ಮಾಡೋದಕ್ಕೆ ಮೂಡ್ ಬರೋದಿಲ್ವಲ್ಲ, ಮನಸ್ಸೇ ಇರೋದಿಲ್ವಲ್ಲ, ಆ ಮೂಡ್ ಬರೋದಕ್ಕೆ ಏನ್ ಮಾಡೋದು ಅನ್ನೋ ಪ್ರಶ್ನೆ ಇರುತ್ತೆ. ಅದಕ್ಕೆ ಉತ್ತರ ಇಷ್ಟೇ, ತಟ್ಟೆ ಮುಂದೆ ಕುಳಿತುಕೊಂಡು ಹಸಿವು ಇನ್ನೂ ಬರ್ಲಿಲ್ವಲ್ಲ, ಹಸಿವು ಬಂದ ಮೇಲೆ ಊಟ ಮಾಡ್ತೀನಿ ಅಂತ ತಟ್ಟೆ ಮುಂದೆ ಕುಳಿತುಕೊಳ್ಳಕ್ಕಾಗತ್ತೆ? ಆ ಹಸಿವು ಉಂಟಾಗೋದಕ್ಕೋಸ್ಕರವೇ ವ್ಯಾಯಾಮಾದಿಗಳು, ಓಡಾಟಗಳು, ಕೆಲಸ ಕಾರ್ಯಗಳು. ಹಾಗೇನೇನೆ ಧ್ಯಾನ ಮಾಡೋದಕ್ಕೆ ಬೇಕಾದಂತ ಮೂಡ್ ಅದನ್ನು ಕ್ರಿಯೇಟ್ ಮಾಡಿಕೊಳ್ಳುವಂತೆ ನಮ್ಮ ಆಗಲೇ ಹೇಳಿದಂತೆ ಆ 23.5 ಗಂಟೆಗಳನ್ನ ಭಗವದ್ ಭಾವದಿಂದಲೇ ಕಳೆಯಬೇಕಾಗುತ್ತೆ. ಮನುಷ್ಯರೊಂದಿಗೆ ಮಾತನಾಡುವಾಗಲೂ ಕೂಡ ನನ್ನ ಇಷ್ಟ ದೇವತೆಯ ರೂಪ, ಅದು ಇನ್ನೊಂದು ರೂಪ. ನನ್ನ ಇಷ್ಟ ದೇವತೆಯೇ ನನ್ನ ಎದುರುಗಡೆ ಇರುವಂತಹ ಮನುಷ್ಯನ ಹೃದಯದಲ್ಲಿ ಇದ್ದಾನೆ, ನಾನು ನನ್ನ ಇಷ್ಟ ದೇವತೆಯೊಂದಿಗೆ ಮಾತನಾಡ್ತಾ ಇದ್ದೇನೆ ಅಂತನ್ನುವ ಭಾವ. ಈ ಭಾವಗಳನ್ನೆಲ್ಲ ಅಳವಡಿಸಿಕೊಂಡಾಗ ಏನಾಗುತ್ತೆ, ಧ್ಯಾನ ಕಾಲದಲ್ಲಿ ಸಂಪೂರ್ಣ ಆ ಪರಮಾತ್ಮನನ್ನೇ ಧ್ಯಾನಿಸೋಣ. ಆ ಎಚ್ಚರದ ಕಾಲದಲ್ಲಿ, ವ್ಯವಹಾರ ಕಾಲದಲ್ಲಿ ಅರ್ಧಂಬರ್ಧ ಭಗವಂತನನ್ನ ಭಾವಿಸಿದ್ರೆ, ಈ ಧ್ಯಾನ ಕಾಲದಲ್ಲಿ ಸಂಪೂರ್ಣ ಮನಸ್ಸಿನಿಂದ ಭಾವಿಸುವುದಕ್ಕೆ ಸಾಧ್ಯವಾಗ್ತದೆ. ಶ್ರೀರಾಮಕೃಷ್ಣರು ವಿಲಾಸಿ ಮತ್ತು ಪ್ರೇಯಸಿ ಈ ಉದಾಹರಣೆಯನ್ನು ಕೊಡ್ತಾರೆ. ವಿಲಾಸಿ ದಿನವಿಡೀ ಆಫೀಸ್ನಲ್ಲಿ ಕೆಲಸ ಕಾರ್ಯದಲ್ಲಿ ಮಗ್ನನಾಗಿರ್ತಾನೆ. ಆದ್ರೆ ಆ ಕೆಲಸ ಕಾರ್ಯಗಳ ಒಳಗಡೆ ಅಥವಾ ಅಂತರಂಗದಲ್ಲಿ ಒಂದು ಭಾವನೆ ನಿರಂತರವಾಗಿ ಅವನಿಗೆ ಇದ್ದೇ ಇರುತ್ತದೆ. ಸಾಯಂಕಾಲವಾಗ್ತದೆ, ನನ್ನ ಪ್ರೇಯಸಿಯ ಬಳಿಗೆ ಹೋಗ್ತಾ ಇದ್ದೇನೆ, ಅವಳು ಕಾಯ್ತಾ ಇರ್ತಾಳೆ, ನನ್ನನ್ನು ಕಂಡ್ರೆ ಅವಳಿಗೆ ಇಷ್ಟ, ಅವಳನ್ನು ಕಂಡ್ರೆ ನನಗಿಷ್ಟ ಅಂತನ್ನುವ ಈ ಭಾವ ಅವನ ಕೆಲಸ ಕಾರ್ಯಗಳಲ್ಲೆಲ್ಲ ತುಂಬಿಕೊಂಡೇ ಇರ್ತದೆ. ಆದ್ರೆ ಅದು ಪೂರ್ತಿಯಾಗಿ ವ್ಯಕ್ತವಾಗೋದಕ್ಕೆ ಅವಕಾಶ ಇಲ್ಲ, ಯಾಕಂದ್ರೆ ಕೆಲಸ ಕಾರ್ಯಗಳಿವೆ. ಆದ್ರೆ ಒಮ್ಮೆ ಅಂದಿನ ಕೆಲಸ ಕಾರ್ಯಗಳನ್ನು ಮುಗಿಸಿ ಯಾವಾಗ ಆ ಪ್ರೇಯಸಿಯ ಮನೆಗೆ ಪ್ರೇಯಸಿಯ ಬಳಿಗೆ ಹೋಗ್ತಾನೋ, ಅಲ್ಲಿ ಸಂಪೂರ್ಣ ತನ್ಮಯನಾಗ್ಬಿಡ್ತಾನೆ. ಆ ಬಗೆಯ ಒಂದು ಆಕರ್ಷಣೆ ನಮ್ಮ ಭಗವಂತನೊಂದಿಗೆ ನಮಗಿರಬೇಕಾಗುತ್ತೆ. ಕೆಲಸ ಕಾರ್ಯ ಮಾಡುವಾಗಲೆಲ್ಲ ನನ್ನ ಪರಮ ಪ್ರಿಯನಾದಂತಹ ಭಗವಂತ, ನನ್ನ ಕೃಷ್ಣ, ನನ್ನ ರಾಮ, ನನ್ನ ಕಾಳಿ, ನನ್ನ ರಾಮಕೃಷ್ಣ ನನಗಾಗಿ ಕಾಯ್ತಾ ಇದ್ದಾನೆ, ನನ್ನ ಲೋಕ ವ್ಯವಹಾರಗಳನ್ನೆಲ್ಲ ಮುಗಿಸ್ಕೊಂಡು ಬರೋದನ್ನೇ ಕಾಯ್ತಾ ಇದ್ದಾನೆ. ನಾನು ಅವನ ಬಳಿಗೆ ಹೋಗ್ಬೇಕು, ಅವನೊಂದಿಗೆ ಮಾತನಾಡಬೇಕು, ಅವನ ಮಾತುಗಳನ್ನು ಕೇಳಬೇಕು, ಅವನ ಅಮೃತ ಆನಂದವನ್ನು ಸವಿಬೇಕು. ಅದಕ್ಕಿಂತ ಶ್ರೇಷ್ಠವಾದ ಯಾವುದಿದೆ? ಅದೊಂದೇ ಶಾಶ್ವತ. ಬಾಕಿ ಉಳಿದವುಗಳೆಲ್ಲ ಈಗ ಇದ್ದು ಇನ್ನೊಂದು ಕ್ಷಣದಲ್ಲಿ ಇಲ್ಲದಂತಾಗುವವುಗಳು. ಆದ್ರಿಂದ ನಾನು ಬಹಳ ವೇಗವಾಗಿ ಅಲ್ಲಿಗೆ ಹೋಗ್ಬೇಕು ಅಂತನ್ನುವ ಈ ವ್ಯಾಕುಲತೆಯನ್ನ ಒಳ ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕು. ಒಳ ಪ್ರವಾಹ, ಹೊರ ಪ್ರವಾಹ. ಲೌಕಿಕ ವ್ಯವಹಾರದಲ್ಲಿ ಮನಸ್ಸನ್ನು ಓಡಿಸೋದೇ ಚಿತ್ತದ ಹೊರಗಣ ಪ್ರವಾಹ. ಅದು ಆ ಮನಸ್ಸಿನ ಕೇವಲ 125 ಭಾಗ ಈ ವ್ಯವಹಾರದಲ್ಲಿ ತೊಡಗಿದ್ರೆ ಸಾಕು. ಉಳಿದ 75 ಭಾಗವನ್ನ ಭಗವಂತನಿಗೆ ಕೊಟ್ಕೊಂಡಿರ್ಬೇಕು. ಅಂದ್ರೆ ಅಂತರಂಗದಲ್ಲಿ ಪರಮಾತ್ಮ ಭಾವ ಜ್ವಲಂತವಾಗಿ ಇರಬೇಕು. ಅಂತ ಸಂದರ್ಭದಲ್ಲಿ ನಮ್ಮ ಲೌಕಿಕ ವ್ಯವಹಾರ ಅಂತ ಹೇಳ್ತಕ್ಕಂಥದ್ದು ಕೂಡ ತುಂಬಾ ಯಶಸ್ವಿಯಾಗಿ ನಡೀತದೆ. ಯಾಕೆಂದ್ರೆ ಮಹಾಕರ್ಮ ಅವನು ಪರಮಾತ್ಮ, ಅದ್ಭುತ ಕರ್ಮ. ಎಲ್ಲ ಕರ್ಮಗಳನ್ನು ಕೂಡ ಕೈ ಇಲ್ಲದೆ ಮಾಡಬಲ್ಲ, ಕಣ್ಣಿಲ್ಲದೆ ನೋಡಬಲ್ಲ, ಕಿವಿ ಇಲ್ಲದೆ ಕೇಳಬಲ್ಲ, ತನ್ನ ಇಚ್ಛಾ ಮಾತ್ರದಿಂದಲೇ ಎಲ್ಲ ಕೆಲಸ ಕಾರ್ಯಗಳನ್ನು ಆಗಿಸಬಲ್ಲ. ಆದ್ರಿಂದ ನಿಮ್ಮ ಲೌಕಿಕ ವ್ಯವಹಾರ ಏನು ಕುಂಠಿತಗೊಳ್ಳೋದಿಲ್ಲ. ಹಾಗೆ ಆ 75 ಭಾಗವನ್ನು ಮನಸ್ಸಿಗೆ ಭಗವಂತನಿಗೆ ಕೊಟ್ಟು 25 ಭಾಗವನ್ನು ಲೌಕಿಕ ವ್ಯವಹಾರದಲ್ಲಿ ತೊಡಗಿಸಿ ಧ್ಯಾನ ಕಾಲ ಬಂದ ಕೂಡಲೇ 100ಕ್ಕೆ 100 ಮನಸ್ಸನ್ನು ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ರೆ ಪರಮ ಆನಂದವನ್ನು ಅನುಭವಿಸ್ತಾ ಕುಳಿತಿರಬಹುದು. ಆದ್ರೆ ಕಷ್ಟ ಏನಪ್ಪಾ ಅಂತಂದ್ರೆ, ನಮ್ಮ ಮನಸ್ಸು ಇರೋದೇ ಈಗ 25%. ಉಳಿದ 75, 100ಕ್ಕೆ 75 ಅಂಶ ಅದು ಸುಪ್ತವಾಗಿದೆ. ಇದು ಹುಟ್ಟು. ಆದ್ರಿಂದ ಆ 25
ಭಾಗ ಏನು ಜಾಗೃತವಾಗಿದೆಯೋ ಅಷ್ಟರಲ್ಲಿ ನಾವು ಈ ಜಗತ್ತಿನ ಕಾರ್ಯಕಲಾಪಗಳನ್ನು ನೋಡ್ಕೊಳ್ಬೇಕಾಗಿದೆ, ಭಗವಂತನು ನೋಡ್ಕೊಳ್ಬೇಕಾಗಿದೆ. ಆದ್ರಿಂದನೇ ಒಂದು ಪ್ರಶ್ನೆ ಉದ್ಭವಿಸುತ್ತದೆ, ಸ್ವಾಮೀಜಿ, ನಾವು ಕೆಲಸ ಕಾರ್ಯಗಳಲ್ಲಿ ತಲೆ ಹಾಕಿದಾಗ ಭಗವಂತನ ಕಡೆಗೆ ಮನಸ್ಸು ಹೋಗೋದಿಲ್ವಲ್ಲ, ಭಗವಂತನ ಕಡೆ ಗಮನ ಕೊಟ್ಟಾಗ ಲೌಕಿಕ ವ್ಯವಹಾರ ಮರ್ತು ಹೋಗ್ಬಿಡುತ್ತಲ್ಲ, ಇದನ್ನ ಎರಡನ್ನು ಹೇಗೆ ಹೊಂದ್ಕೊಳ್ಳೋದು? ದೊಡ್ಡ ಕಷ್ಟ ಅದು. 200 ರೂಪಾಯಿ ಸಂಬಳದ ಮನುಷ್ಯ ಇವತ್ತಿನ ಕಾಲದಲ್ಲಿ ತನ್ನ ಊಟ ಮಾಡೋದೆ, ಹೆಂಡತಿನ ನೋಡ್ಕೊಳ್ಳೋದೆ, ಹೊಟ್ಟೆಗಿದ್ರೆ ಬಟ್ಟೆಗಿಲ್ಲ, ಬಟ್ಟೆಗಿದ್ರೆ ಹೊಟ್ಟೆಗಿಲ್ಲ, ಹೊಟ್ಟೆಗೆ ಹಾಕಿದ್ರೆ ಬಟ್ಟೆಗೆ ಸಾಲದು, ಬಟ್ಟೆಗೆ ಹಾಕಿದ್ರೆ ಹೊಟ್ಟೆಗೆ ಸಾಲದು. ಹಾಗೇನೇನೆ ನಮ್ಮ ಮನಸ್ಸು. ಭಗವಂತನಿಗೆ ಕೊಟ್ರೆ ಪ್ರಪಂಚಕ್ಕೆ ಕೊಡೋಕ್ಕಿರೋದಿಲ್ಲ, ಪ್ರಪಂಚಕ್ಕೆ ಕೊಟ್ರೆ ಭಗವಂತ ಬಹಳ ದೂರ ಉಳಿತಾನೆ. ಉಪಾಯ ಏನು? ಮನಸ್ಸನ್ನ ಜಾಗೃತಗೊಳಿಸಿಕೊಳ್ಳಬೇಕು. ಕರ್ಮಯೋಗ. ಸ್ವಾಮಿ ವಿವೇಕಾನಂದರು ಕರ್ಮಯೋಗವನ್ನು ಬರೆದಿದ್ದಾರೆ, ಬಹಳ ಅದ್ಭುತವಾಗಿದೆ ಅದು. ಅದನ್ನು ಅಧ್ಯಯನ ಮಾಡಬೇಕು. ಕರ್ಮ ಮಾಡ್ತಾ ಇದ್ದೀವಿ ಈಗ ಮಾಡ್ತಕ್ಕಂಥ ಕರ್ಮ ಎಲ್ಲ ನಮ್ಮ ಬಂಧನಕ್ಕೆ ಕಾರಣವಾದಂಥ ಕರ್ಮ. ಬಂಧನ ಮುಕ್ತಿಗೆ ಅದೇ ಕರ್ಮವನ್ನೇ ಬಂಧನ ಮುಕ್ತಿಗಾಗಿ ಕೂಡ ಮಾಡಬಹುದು. ಅನಾಸಕ್ತರಾಗಿ ಮಾಡ್ತಕ್ಕಂಥ ಅಥವಾ ಭಗವಂತನ ಪ್ರೀತ್ಯರ್ಥವಾಗಿ ಹೆಚ್ಚು ಕೆಲಸವನ್ನ ಕಡಿಮೆ ಸಮಯದಲ್ಲಿ ಚೆನ್ನಾಗಿ ಒಣಗುಟ್ಟದೆ ಮಾಡಬೇಕು. ಕರ್ಮಯೋಗದ ರಹಸ್ಯ ಇದು. ಮಾಡಿದ್ದನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಬಾಯಿ ಮುಚ್ಕೊಂಡಿರ್ಬೇಕು. ಮಾಡಿದ್ದನ್ನೆಲ್ಲ ಅರ್ಪಿಸಿದ ಮೇಲೆ ಮತ್ತೆ ಹೇಳ್ಕೊಳ್ಳೋದಕ್ಕೇನಿದೆ ಅಂತ ಪ್ರಶ್ನೆ. ಈ ರೀತಿಯಲ್ಲಿ ಕರ್ಮದಲ್ಲಿ ಪ್ರಚಂಡವಾಗಿ ಮಗ್ನವಾಗಿ ನಮ್ಮ ಅಂತಃಶಕ್ತಿಯನ್ನು ಜಾಗೃತಗೊಳಿಸಿಕೊಳ್ಬೇಕು. 10 ಕೆಲಸಗಳನ್ನ ಹೊಂದಿಸಿಕೊಂಡಾಗ ಮನಸ್ಸು ಬಹಳಷ್ಟು ಎಚ್ಚೆತ್ತುಕೊಳ್ಳುತ್ತದೆ. ನಿಮಗೆ ಒಂದು ಉದಾಹರಣೆ ಕೊಡೋದಿದ್ರೆ, ಅಡಿಗೆ ಮಾಡುವವರ ಮನಸ್ಸು ಅದರಲ್ಲೂ ಬಹಳ ಚೆನ್ನಾಗಿ ರುಚಿಕರವಾಗಿ ಉಂಡ್ರೆ ಅದು ತೃಪ್ತಿ ಕೊಡೋದು ಮಾತ್ರ ಅಲ್ಲ, ಆರೋಗ್ಯವನ್ನು ಕೂಡ ಕೊಡಬೇಕು. ಆ ಬಗೆಯ ಅಡಿಗೆಯನ್ನು ಯಾರು ಮಾಡಬಲ್ಲರೋ ಅವರ ಮನಸ್ಸು 100ಕ್ಕೆ 90 ಭಾಗ ಜಾಗೃತವಾಗಿದೆ ಅಂತ ಧಾರಾಳವಾಗಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯಾರಿಗೆ ಹುಕ್ಕವನ್ನ ಅತ್ಯಂತ ಯಶಸ್ವಿಯಾಗಿ ಚೆನ್ನಾಗಿ ಚೊಕ್ಕಟವಾಗಿ ತಯಾರಿಸೋದಕ್ಕೆ ಬರುತ್ತೋ ಅವನಿಗೆ ಧ್ಯಾನ ಕೂಡ ಮಾಡೋದಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಯಾವ ಮನಸ್ಸನ್ನ ಶಿಸ್ತುಬದ್ಧವಾದ ಕರ್ಮದಲ್ಲಿ ತೊಡಗಿಸೋದಕ್ಕಾಗುತ್ತೋ ಅದೇ ಮನಸ್ಸನ್ನು ನಾವು ಧ್ಯಾನದಲ್ಲೂ ಕೂಡ ತೊಡಗಿಸೋದಕ್ಕಾಗುತ್ತೆ ಅಂತ ಅನ್ನೋದು. 1 ಮಣ ಭಾರದ ಡಂಬೆಲ್ಸ್ ಅನ್ನ ಎತ್ತುಕೊಳ್ಳೋಕೆ ಸಾಧ್ಯ ಇರುವವನಿಗೆ, ಹೆವಿ ವೆಯ್ಟ್, ಅವನಿಗೆ 1 ಮಣ ಭಾರದ ಮರದ ತೊಲೆಯನ್ನು ಕೂಡ ಎತ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಹಾಗೇನೇನೆ ಕರ್ಮವನ್ನ ಯಾರು ಯಶಸ್ವಿಯಾಗಿ ಕೌಶಲದಿಂದ ಮಾಡಬಲ್ಲರೋ ಅವರು ಧ್ಯಾನವನ್ನು ಕೂಡ ಸ್ವಲ್ಪ ಅಭ್ಯಾಸದಲ್ಲೇನೆ ಚೆನ್ನಾಗಿ ಮಾಡೋದಕ್ಕೆ ಸಮರ್ಥರಾಗ್ತಾರೆ. ಅದಕ್ಕೆ ನಾನು ಆ ಅಡಿಗೆ ಮಾಡುವವರ ಉದಾಹರಣೆ ಹೇಳಿದ್ದು. ಹಾಗೇನೇನೆ ಈ ಒಳ್ಳೆಯ ಹಜಾಮರು ಇರ್ತಾರಲ್ಲ, ಅವರು ಬಹಳ ಚುರುಕಾಗಿರ್ತಾರೆ. ಹಾಗೇನೇನೆ ಬಡಗಿಗಳು ಮರವನ್ನ ಕತ್ತರಿಸುವಾಗ ಬಹಳ ಎಚ್ಚರಿಕೆ ಇರಬೇಕಾಗ್ತದೆ. ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಕಾಲು ಬೆರಳು ಕೈ ಬೆರಳು ತುಂಡಾಗಿ ಹೋಗ್ಬಿಡುತ್ತೆ, ಅಥವಾ ಜಾಸ್ತಿ ಕತ್ತರಿಸ್ಬಿಟ್ರೆ ಆ ಮರ ಕೆಲಸಕ್ಕೆ ಬರುತ್ತಿಲ್ಲ, ನಷ್ಟ ಆಗುತ್ತೆ. ಈ ರೀತಿಯಲ್ಲಿ ಅತ್ಯಂತ ಆ ಸೂಕ್ಷ್ಮವಾದಂಥ ಕೆಲಸವನ್ನು ಗಮನ ಕೊಟ್ಟು ಮಾಡಿ 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 ಅವನ ಬುದ್ಧಿನಲ್ಲಿ ಒಂದು ಒಳ್ಳೆ ಹೊಳಪಿರ್ತದೆ. ಹಾಗೆ ಹಜಾಮರು, ಹಾಗೆ ಈ ನೇಯ್ಗೆ ಕೆಲಸದವರು, ಆ ನೇಯ್ಗೆ ಕೆಲಸದವ್ರ ಕಣ್ಣು ನೋಡ್ಬೇಕು ನೀವು, ಬಹಳ ಹೊಳಪು ಇರ್ತದೆ ಅವರ ಕಣ್ಣಲ್ಲಿ. ಯಾಕೆಂತಂದ್ರೆ ಸುಮಾರು 8-10 ಗಂಟೆಗಳ ಕಾಲ ಅವರು ಆ ನೇಯ್ಗೆ ಕೆಲಸವನ್ನು ಮಾಡ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದ್ರೆ ಒಂದು ಎಳೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ, ಆ ಸೀರೆ ಕೆಟ್ಟೋಗ್ಬಿಡುತ್ತೆ ಅಂತಲೇ ಅರ್ಥ. ಸೆಕೆಂಡ್ ಹ್ಯಾಂಡ್ ಆಗ್ಬಿಡುತ್ತೆ. ಲೈಫ್ ಅಂಡ್ ಡೆತ್ ಕ್ವೆಶ್ಚನ್ ಅದು, ಜೀವನ ಮರಣದ ಪ್ರಶ್ನೆ. ಅವರಿಗೂ ಸಂಪಾದನೆ ಆಗೋದೇ ಇಲ್ಲ. ಆದ್ರಿಂದ ಬಹಳ ಏಕಾಗ್ರತೆ ಇರ್ತದೆ. ಗಂಟೆಗಟ್ಟಲೆ ನೆನಪಿಟ್ಕೊಳ್ಳಿ, ನಾವು ಯಾವ ಕೆಲಸವನ್ನು ಕೂಡ ಗಂಟೆಗಟ್ಟಲೆ ಮಾಡ್ತಾ ಇಲ್ಲ. ಇಂದಿನ ನಮ್ಮ ವಿದ್ಯಾರ್ಥಿಗಳು ಅರ್ಧ ಗಂಟೆ ಓದಿದ್ರು ಸುಸ್ತಾಗಿ ಎದ್ಬಿಟ್ಟು ಆಮೇಲೆ 4 ಕಪ್ ಕಾಫಿ ಕುಡಿದು ಆಮೇಲೆ ಬಂದು ಪುನಃ ಇನ್ನೊಂದು 15 ನಿಮಿಷ ಕೂತ್ಕೊಳ್ತಾರೆ ಅಷ್ಟೇನೆ. ಗಿಟಾರ್ ಕಲಿಯೋದಕ್ಕೆ ಅಂತ ಒಬ್ಬ ಹೋದಂತೆ, ಅವನ ಗುರುಗಳು ಹೇಳಿದ್ರಂತೆ 2 ಗಂಟೆ ಏಳದೇನೆ ಒಂದೇ ಸಮನೆ ಕೂತ್ಕೊಳ್ಳೋಕೆ ಸಾಧ್ಯ ಇದ್ರೆ ಬಾರಯ್ಯ ಅಂತ. ಪೆಟೀಲ್ ಚೌಡಯ್ಯ ಎಷ್ಟು ಪ್ರಸಿದ್ಧಿ ಆಗ್ಬಿಟ್ರು. ದಿವಸಕ್ಕೆ 14 ಗಂಟೆ ಅವರ ಅಭ್ಯಾಸದಲ್ಲಿ ನಿರತರಾಗಿತ್ತು ಅಂತ ಅನ್ನೋ ಕತೆ ಯಾರಿಗೂ ಗೊತ್ತಿಲ್ಲ. ಹೀಗೆ ಬಹಳ ಕಾಲದ ಪ್ರಯತ್ನ, ಬಹಳ ಸಮಯದ ಪ್ರಯತ್ನ ಬೇಕಾಗ್ತದೆ.
ಆದ್ರಿಂದ ಈ ಅರ್ಧ ಗಂಟೆ ಕಾಲು ಗಂಟೆ ಯಾವ ಲೆಕ್ಕಕ್ಕೂ ಇಲ್ಲ. ಬೆಳಿಗ್ಗೆ 4 ಗಂಟೆ ಧ್ಯಾನ, ಸಂಜೆ 4 ಗಂಟೆ. ಒಂದು ಸತಿ ಕೂತ್ರೆ ಹೇಳ್ಬಾರ್ದು, 4 ಗಂಟೆ ಕೂಡ ಹಾಗೆಯೇ ಕೂತಿರ್ಬೇಕು. ಯಾವಾಗ ಬೆಳಿಗ್ಗೆ 4 ಗಂಟೆ, ಸಾಯಂಕಾಲ 4 ಗಂಟೆ ಆ ರೀತಿ ನಿಮ್ಮ ಶರೀರವನ್ನು ಮರೆತು ಕುಳಿತುಕೊಳ್ಳೋದಕ್ಕೆ ಸಮರ್ಥರಾಗ್ತಿರೋ ಆಗ ನಿಮಗೆ ಧ್ಯಾನ ಸಿದ್ಧಿಸ್ತದೆ. ಮೊದಲು ಆಸನ ಸಿದ್ಧಿ ಆಗ್ಬೇಕು. ನೋಡಿದ್ರ ಶಬ್ದ ಹೇಗಿಟ್ಟಿದ್ದಾರೆ? ಆಸನ ಸಿದ್ಧಿ. ಶರೀರದ ಯಾವ ಅಂಗವೂ ಕೂಡ ಅಲಗಾಡಬಾರ್ದು. ಅಷ್ಟೇ ಅಲ್ಲ, ಕೆಂಬಾರ್ದು, ಒಳಗಡೆ ಕೂಡ ಅಲಗಾಡಬಾರ್ದು. ಅದು ಅಷ್ಟೇ ಅಲ್ಲ, ಹೊಟ್ಟೆ ಒಳಗೂ ಕೂಡ ಗುರು ಆಗ್ಬಾರ್ದು. ಅಂದ್ರೆ ಏನ್ ಹೇಳಿದಾಗಾಯ್ತು? ನಿಮ್ಮ ಶರೀರವನ್ನ ಆಹಾರ ವಿಹಾರಗಳ ಮೂಲಕ, ಯೋಗಾಸನಾದಿಗಳನ್ನೆಲ್ಲ ಋಷಿಗಳು ಕಂಡು ಹುಡುಕಿದ್ದಾರೆ. ಆಹಾರ ವಿಹಾರ ವ್ಯಾಯಾಮಾದಿಗಳ ಮೂಲಕ ಅದನ್ನ ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಿ ಇಟ್ಟಿರ್ಬೇಕು. ನರನಾಡಿಗಳು, ನರದಲ್ಲಿ ರಕ್ತ ಸಂಚಾರ, ನೀರು ಎಷ್ಟು ಕುಡಿಬೇಕು ಅಂತ ಮನುಷ್ಯನಿಗೆ ಗೊತ್ತಿಲ್ಲ. ಇವತ್ತು ಕುಡಿದು ಒಂದು ತಮ್ಗೆ ಏರ್ಸ್ಬಿಟ್ಟ, ಇಲ್ಲಿದ್ರೆ ಇಲ್ವೇ ಇಲ್ಲ. ಗಂಟೆಗಟ್ಟಲೆ ಒಂದು ಕಾರ್ಯಕ್ರಮ ಕೂತ್ 4 ಗಂಟೆ ಕಾರ್ಯಕ್ರಮ ಒಂದ್ ಸತಿಯನ್ನು ಕೂತ್ರೆ ಪರವಾಗಿಲ್ಲ. 4 ಗಂಟೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂತ ಇಟ್ಕೊಳ್ಳಿ, ನಿಮಗೆ ಮಧ್ಯೆ ಮಧ್ಯೆ ನೀರು ಯಾರು ತಂದು ಕೊಡ್ತಾರೆ? ಹಾಗೇನೇ ದಿನದಲ್ಲಿ ಎಷ್ಟೋ ಸರ್ತಿ ನಾವು ಕೆಲಸ ಕಾರ್ಯಗಳ ಹುಚ್ಚಿನಲ್ಲಿ ಸಾಕಷ್ಟು ನೀರು ಕೊಡೋದನ್ನು ಕೂಡ ಮರ್ತು ಬಿಡ್ತೇವೆ. ಹುಡುಗರು ಓದುವ ಸಂದರ್ಭದಲ್ಲಿ ಸಾಕಷ್ಟು ನೀರು ಕುಡಿಯೋದನ್ನೇ ಮರ್ತು ಬಿಡ್ತಾರೆ. ರಕ್ತ ಸಂಚಾರ ಕಡಿಮೆ ಆಗ್ಬಿಡುತ್ತೆ. ಆಗ ಬುದ್ಧಿ ಸ್ವಲ್ಪ ಮಂದವಾಗಿ ಬಿಡ್ತದೆ. ಹೀಗೆ ನಮ್ಮ ಊಟ, ತಿಂಡಿ, ನಿದ್ರೆ, ವ್ಯವಹಾರ ಪ್ರತಿಯೊಂದರಲ್ಲೂ ಕೂಡ ನಾವು ಎಷ್ಟು ಎಚ್ಚರವಾಗಿರ್ಬೇಕಾಗ್ತದೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ರಿಲಿಜನ್ ಈಸ್ ರಿಯಲೈಸೇಷನ್ ಅಂಡ್ ರಿಲಿಜನ್ ಈಸ್ ಸೈನ್ಸ್. ಧರ್ಮ ಅಂದ್ರೆ ನೀವು ಹಬ್ಬ ಹುಣ್ಣಿಮೆ ಮಾಡ್ಕೊಂಡು ಕಡುಬು ಹೋಳಿಗೆ ಹೊಡಿತಿರಲ್ಲ, ಅದು ಧರ್ಮ ಅಲ್ಲ. ಅದು ಧರ್ಮದ ಒಂದು ಸಣ್ಣ ಅಂಗ ಅಷ್ಟೇನೆ. ಧರ್ಮ ಅಂತಂದ್ರೆ ಧರ್ಮ ಮೂರ್ತಿಯಾದ ಪರಮಾತ್ಮನನ್ನ ಹೃದಯಾಂತರ ಆಳದಲ್ಲಿ ಸಾಕ್ಷಾತ್ಕರಿಸಿಕೊಳ್ಳುವುದು, ಅವನನ್ನು ಕಾಣುವುದು, ಅದೇ ಧರ್ಮ. ಅದಾಗಿಲ್ಲ. ಕೇವಲ ನಾವು ಹಿಂದೂಗಳು, ನಾವು ಕ್ರಿಶ್ಚಿಯನ್ ಆದ್ರೆ ಜಗಳ ಆಡ್ತಾ ಇದ್ದಾರೆ ಅಷ್ಟೇನೆ. ಒಂದು ಇದು ಧರ್ಮ ಅಂತಂದ್ರೆ ಸಾಕ್ಷಾತ್ಕಾರ. ಇನ್ನೊಂದು ಧರ್ಮ ಅಂತಂದ್ರೆ ಸೈನ್ಸ್. ರಿಲಿಜನ್ ಈಸ್ ಸೈನ್ಸ್. ಸೈನ್ಸ್ ಅಂದ್ರೇನು? ಆ ವಿಜ್ಞಾನ, ಭೌತಿಕ ವಿಜ್ಞಾನ ಅಲ್ಲ. ಇದು ಆಧ್ಯಾತ್ಮಿಕ ವಿಜ್ಞಾನ ಅಂದ್ರೆ ಶಾಸ್ತ್ರ. ಸೈನ್ಸ್ ಅದನ್ನ ಹೇಗೆ ಟ್ರಾನ್ಸ್ಲೇಟ್ ಮಾಡ್ಬೇಕು ಇಂಗ್ಲಿಷಿಗೆ ಅಂದ್ರೆ ಶಾಸ್ತ್ರ, ಕನ್ನಡಕ್ಕೆ. ಶಾಸ್ತ್ರ ಅಂದ್ರೇನು? ಅದು ಶಸ್ತ್ರ. ಹೀಗೆ ಮಾಡ್ಬೇಕು ಅಂದ್ರೆ ಹಾಗೇ ಮಾಡ್ಬೇಕು, ಅದು ಮಾಡಬಾರ್ದು ಅಂದ್ರೆ ಮಾಡಲೇಬಾರ್ದು. ಇಷ್ಟು ನಿರಕ್ಕಾಗಿ ಅದು ಹೇಳ್ತದೆ. ವಿಧಿ ನಿಷೇಧ. ವಿಧಿ ಮಾಡಬೇಕಾದ್ದು, ನಿಷೇಧ ಬಿಡಬೇಕಾದ್ದು. ಮಾಡಬೇಕಾದ್ದನ್ನ ಮಾಡಲೇಬೇಕು, ಬಿಡಬೇಕಾದ್ದನ್ನ ಬಿಡಲೇಬೇಕು. ಎರಡನೇ ಮಾತೇ ಇಲ್ಲ ಅಲ್ಲಿ. ಯಾಕೆ? ಶಸ್ತ್ರ ಅದು ಮತ್ತು ಶಾಸ್ತ್ರ. ಶಾಸ್ತ್ರೀಯ ಶಿಸ್ತುಬದ್ಧವಾದ ಅಂಶಗಳು ಅವೆಲ್ಲ. ಅದಕ್ಕೋಸ್ಕರವೇ ರಾಜಯೋಗ ಅತ್ಯಂತ ಅದ್ಭುತವಾದ ಶಾಸ್ತ್ರ. ಅಹಿಂಸಾ, ಸತ್ಯ, ಅಸ್ತೇಯ, ಅಪರಿಗ್ರಹ, ಶೌಚ, ಸಂತೋಷ, ಸ್ವಾಧ್ಯಾಯ, ತಪಸ್, ಈಶ್ವರ ಪ್ರಣಿಧಾನ ಇತ್ಯಾದಿ. ಈ ಕೇವಲ 10 ಅಂಶಗಳನ್ನ ನಮ್ಮ ಜೀವನದಲ್ಲಿ ತಂದುಕೊಳ್ಳೋದಕ್ಕೆ ಕನಿಷ್ಠ ಒಂದು ಆಯಸ್ಸು ಪರ್ಯಂತ ಬೇಕಾಗ್ತದೆ. ಅದೆಲ್ಲದರಲ್ಲೂ ಕೂಡ ನಾವು ಸಿದ್ಧಿಯನ್ನ ಪಡೆಯಬೇಕಾಗ್ತದೆ. ಯಾವಾಗ ಎಲ್ಲ ಪ್ರಾಣಿಗಳು ನಮ್ಮೊಂದಿಗೆ ಹೆದರದೆ ಇರುತ್ತವೋ ಆಗ ನಮ್ಮಲ್ಲಿ ಅಹಿಂಸೆ ಅಂತ ಹೇಳ್ತಕ್ಕಂಥದ್ದು ರೂಢಿಯಾಗಿದೆ ಅಂತ ಅರ್ಥ. ನಮ್ಮ ಮೈಲಿಂದಲೂ ಕೂಡ, ನಮ್ಮ ದೃಷ್ಟಿಯಿಂದ, ನಮ್ಮ ಇಡೀ ವ್ಯಕ್ತಿತ್ವದಿಂದ ಒಂದು ಬಗೆಯ ಹಿಂಸಾ ತರಂಗ ಅದು ಓಡಾಡ್ತಾ ಸಂಚಲಿಸ್ತಾ ಇರ್ತದೆ. ಅದನ್ನ ಪ್ರಾಣಿಗಳು ಅವುಗಳ ಸಹಜ ಪ್ರವೃತ್ತಿಯಿಂದ ಗುರುತಿಸುತ್ತವೆ. ಆದ್ರಿಂದ ಅವು ನಮ್ಮನ್ನು ನಂಬೋದಿಲ್ಲ. ಬಾ ಅಂತ ಕರೆದು ಓಡುತ್ತವೆ. ಇಷ್ಟರ ಮಟ್ಟಿಗೆ ಬರಬೇಕಾಗುತ್ತೆ. ಇದೆಲ್ಲ ಶಕ್ತಿಯನ್ನು ಕೂಡ ತಂದುಕೊಡ್ತದೆ. ನಾನಾಗಲೇ ಹೇಳಿದಾಗೆ
ಆತನ ಸಿದ್ಧಿ ಅಂತ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಇಂದ್ರಿಯ ಜಯ. ಇಂದ್ರಿಯ ಜಯ, ಕಣ್ಣು ಅಲ್ಲಿ ನೋಡ್ಬಾರ್ದು ಅಂದ್ರೆ ನೋಡ್ಲೇಬಾರ್ದು ಅಷ್ಟೇನೆ, ಕಿವಿ ಅದನ್ನ ಕೇಳಬಾರ್ದು ಕೇಳಲೇಬಾರ್ದು ಅಷ್ಟೇನೆ, ನಾಲ್ಗೆ ಅದು ತಿನ್ಬಾರ್ದು ಅಂದ್ರೆ ತಿನ್ಲೇಬಾರ್ದು ಅಷ್ಟೇನೆ. ಚೈತನ್ಯ ಮಹಾಪ್ರಭು ಗುರುಗಳ ಬಳಿಗೆ ಹೋದ್ರೆ ಗುರುಗಳು ಹೇಳಿದ್ರು, ನೋಡು ಮೊದಲು ನಾಲ್ಗೆಯನ್ನ ಸಂಯಮ ಮಾಡ್ಬೇಕಾಗುತ್ತೆ ಅಂತ ಶಕ್ತಿ ನಿನಗಿದ್ರೆ ನನ್ನ ಶಿಷ್ಯನಾಗೋದಕ್ಕೆ ಬಾ. ಯಾಕೆಂತಂದ್ರೆ ಈ ನಾಲ್ಗೆ ಇದೆಯಲ್ಲ ಎಲ್ಲಾ ರೀತಿಯಲ್ಲೂ ಕೂಡ ಬಹಳ ಭಯಂಕರ. ಮಾತಾಡು ಕೊಟ್ರು ಭಯಂಕರ, ತಿನ್ನೋ ಕೊಟ್ರು ಭಯಂಕರ. ನಮ್ಮ ಸ್ವಾಮಿ ಯತೀಶ್ವರಾನಂದಜಿ ಒಂದು ಮಾತು ಹೇಳ್ತಾ ಇದ್ರು, ಬ್ರಹ್ಮಚರ್ಯ ಅಂತ ಹೇಳಿ ಕೆಳಗಡೆ ಕಂಟ್ರೋಲ್ ಮಾಡ್ತಾರೆ, ಸಂಯಮ ಮಾಡ್ಬಿಡ್ತಾರೆ, ಆದ್ರೆ ನಾಲ್ಗೆಯಲ್ಲಿ ಬಿದ್ದು ಹೋಗ್ಬಿಡ್ತಾರೆ ಅಂತ. ಅಂದ್ರೆ ಎಷ್ಟೋ ಜನ ಸಾಧುಗಳು ಕೂಡ ಒಣಗಟ್ಲೆ ತಿಂತಾರೆ, ಆ ಕೆಳಗಡೆ ಸಂಗ್ರಹಿಸಿದಂತಹ ಶಕ್ತಿ ನಾಲಿಗೆಯಲ್ಲಿ ವ್ಯಕ್ತವಾಗ್ಬಿಡ್ತದೆ. ಆಗ ಅವನು ಮಿತಿಮೀರಿ ತಿನ್ನೋದಕ್ಕೆ ಶುರು ಮಾಡ್ತಾನೆ ನೋಡಿ. ಅದಕ್ಕೆ ಜಿಹ್ವೇಂದ್ರಿಯ ಗುಹ್ಯೇಂದ್ರಿಯ ಎರಡು ಬಹಳ ಹತೋಟಿಯಲ್ಲಿ ಇರಬೇಕಾಗತ್ತೆ. ಆ ಚೈತನ್ಯ ಮಹಾಪ್ರಭುಗಳ ಗುರುಗಳು ಈ ತರಹ ನಾಲಿಗೆಯನ್ನ ನಿಯಮನದಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ ಅಂತ ಹೇಳಿದ್ರೆ, ಗುರುಗಳೇ ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ, ನನಗೆ ಆ ಶಕ್ತಿ ಇದೆ ಅಂತ ನಾನು ಭಾವಿಸ್ತೀನಿ. ಗುರುಗಳು ತಕ್ಷಣ ಸಕ್ಕರೆ 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 ತಂದು ಒಂದು ನಾಲಿಗೆ ಮೇಲೆ ಹಾಕಿದ್ರೆ ನಾಲಿಗೆಯಲ್ಲಿ ಆ ಸಕ್ಕರೆ ಇತ್ತು. ಆಮೇಲೆ ಅವನು ಫೂ ಅಂತ ಊದಿದ್ರೆ, ಚೈತನ್ಯ ಮಹಾಪ್ರಭು ಊದಿದ್ರೆ ಒಂದೇ ಒಂದು ಕಣವು ಕೂಡ ಕರಗಲಿಲ್ಲ, ಅಲ್ಲಿ ನೆಲ್ಲು ಅಂಟ್ಕೊಳ್ಳೂ ಇಲ್ಲ, ಎಲ್ಲ ಹೊರಗಡೆ ಬಿದ್ದ್ಬಿಡ್ತದೆ. ಈ ತರಹ ಅಷ್ಟರ ಮಟ್ಟಿನ ಸಂಯಮ ಅವರಲ್ಲಿ ಕಂಡಿತ್ತು. ಅವರು ಅವತಾರ ಪುರುಷರು, ಆದ್ರಿಂದ ಅವರಿಗಿಲ್ಲ. ನಾವು ಪ್ರಯತ್ನ ಮಾಡಬೇಕು, ಸಾಧನೆ ಮಾಡಬೇಕು, ಮನಸ್ಸಿಗೆ ಹೇಳಿ 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 ಸಾಧನೆ ಮಾಡಬೇಕು. ಈಗ ಉದಾಹರಣೆಗೆ ಒಂದು ಒಳ್ಳೆಯ ಊಟ ಯಾವ ತರಹ ತಯಾರಿಸಬೇಕು ಅನ್ನೋದನ್ನ ನಾಳೆ ದಿವಸ ಒಂದು ಔತಣ ಕೊಡಬೇಕಾಗಿದೆ. ಅದಕ್ಕೆ ಏನೇನು ತಯಾರಿಸಬೇಕು ಅಂತ ಅನ್ನೋದ್ರ ಬಗ್ಗೆ ಏನಾದ್ರು ವರ್ಣನೆ ಮಾಡು ಶುರು ಮಾಡ್ತು ಅಂತ ಹೇಳಿದ್ರೆ ಒಂದೊಂದು ಲೋಟ ಕುಡಿದು ಬಿಡ್ತೀರಿ, ಅಷ್ಟು ಬಂದ್ಬಿಡುತ್ತೆ ನಾಲ್ಗೆನಲ್ಲಿ. ಆದ್ರಿಂದ ಇದನ್ನೆಲ್ಲ ನಾವು ಕಲ್ತ್ಕೊಳ್ಬೇಕಾಗತ್ತೆ. ಸುಮ್ಮನೆ ಹೇಳ್ತಿರ್ತಾರೆ ಧ್ಯಾನ ಮಾಡ್ಬೇಕು ಸ್ವಾಮೀಜಿ, ಯೋಗ ಮಾಡ್ಬೇಕು, ಅದ್ ಹೇಳ್ಕೊಡಿ ಇದು ಹೇಳ್ಕೊಡಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಈ ಒಂದು ಸಂಯಮಕ್ಕೆ ಯಾರು ಸಿದ್ಧರಾಗಿರೋದಿಲ್ಲ. ಶ್ರೀಮಾತೆ ಶಾರದಾದೇವಿಯವರು ಒಂದು ಮಾತು ಹೇಳಿರ್ತಾರೆ, ಮಗು ನಿನಗೇನಾದ್ರೂ ಮನಃಶಾಂತಿ ಬೇಕಾಗಿದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಯಾರ ದೋಷವನ್ನು ನೋಡಕ್ ಹೋಗ್ಬೇಡ ಅಂತ ಒಂದು ಮಾತಾಡ್ತಾರೆ. ಎಷ್ಟು ಅದ್ಭುತವಾಗಿದೆ ಅದು. ಶಾರದಾದೇವಿ ಸಂದೇಶ ಮಂದಾರ ಅಂತ ಅಂತಿದೆ, ಅದರಲ್ಲಿ ಶಾಂತಿ ಬೇಕೇ ಅಂತನೋ ಒಂದು ಅಧ್ಯಾಯ ಇದೆ. ಅದರಲ್ಲಿ ಕೇವಲ ಪರದೋಷ ನೋಡಬೇಡ ಅಂತನ್ನುವ ಮಾತನ್ನ ಸುಮಾರು 1 ಗಂಟೆ ಎಷ್ಟು ಮಾತನ್ನ ಉಪನ್ಯಾಸ ಅದನ್ನ ಕನ್ನಡದ ಬರೆದೇ ಇಡಲಾಗಿದೆ. ಅದು ಎಲ್ಲೆಲ್ಲಿ ಯಾವ್ಯಾವ ಕಾರಣದಿಂದ ಏಕೆ ಅಂತ ಅನ್ನೋದನ್ನೆಲ್ಲ ಹಾಕಿದೆ ಅದರಲ್ಲಿ. ಆ ಒಂದು ಮಾತನ್ನ ಶ್ರೀಮಾತೆಯವರು ಹೇಳಿಕೊಟ್ಟಿದ್ದ ಮಾತನ್ನ ನಾವು 1 ವರ್ಷ ನಡೆಸಿದ್ರೆ ಸಾಕು. ಆಗ ನಿಮ್ಮ ಮನಸ್ಸು ಎಂತ ಒಂದು ಉನ್ನತ ಮಟ್ಟಕ್ಕೆ ತಾನಾಗಿ ಏರುತ್ತೆ. ಧ್ಯಾನ ಕೂಡ ಮಾಡ್ಬೇಕಾಗಿಲ್ಲ ನೀವು, ಇದ್ರ ಮೇಲೆ ಧ್ಯಾನ ಮಾಡ್ಬೇಕಷ್ಟೇನೆ. ಇದೊಂದಾಗ್ಬೇಕು, ನಾನು ಯಾರದ್ದು ಯಾಕೆ ನೋಡ್ಬೇಕು ನಾನು. ಶ್ರೀಮಾತೆ ಶಾರದಾದೇವಿಯವರು ಕೂಡ ಯಾರ ದೋಷವನ್ನು ಕಾಣದೇನೇನೆ ಯಾರಿಗಂದ್ರೆ ಅವರಿಗೆ ಮಂತ್ರದೀಕ್ಷೆ ಕೊಟ್ಟಂತ ಸಂದರ್ಭದಲ್ಲಿ ಗೋಲಾಪ್ಪ ಒಂದ್ಸತಿ ಹೇಳ್ತಾರೆ, ಏನಮ್ಮ ನೀವು ಎಲ್ರಿಗೂ ಮಂತ್ರದೀಕ್ಷೆ ಕೊಡ್ತಾ ಇದ್ದೀರಿ, ಅವಳು ಇಂಥವಳು ಅವಳು ಅಂತವಳು ಇವಳು ಇಂಥವಳು ಎಲ್ಲ ಹಿಸ್ಟ್ರಿ ಎಲ್ಲ ಹೇಳ್ಬಿಟ್ರೆ, ಅಯ್ಯೋ ಅದನ್ನೆಲ್ಲ ನಾನು ಯಾತಕ್ಕೆ ನೋಡಕ್ ಹೋಗ್ಬೇಕು, ಈ ಜಗತ್ತಿನಲ್ಲಿ ದೋಷವನ್ನ ನೋಡೋದಕ್ಕೆ ಬೇಕಾದಷ್ಟು ಜನ ಇದ್ದಾರೆ, ನಾನು ಒಂದ್ ವೇಳೆ ನೋಡದೆ ಹೋಯ್ತು ಅಂತಂದ್ರೆ ಜಗತ್ ಮುಳುಗೋಗ್ಬಿಡುತ್ತೆ. ಶ್ರೀಮಾತೆ ಶಾರದಾದೇವಿಯವರು ದೋಷ ನೋಡದೇ ಇರತಕ್ಕಂತಹ ಒಂದು ರೀತಿಯಲ್ಲಿ ಹೇಗೆ ಎಳೆಯ ವಯಸ್ಸಿನ 5 ವರ್ಷದ ಮಗುವಿನಂತೆ ಇದ್ರು ಅಂತ ಅನ್ನೋದನ್ನ ನಿರೂಪಿಸೋದಕ್ಕೆ ಹಲವಾರು ಘಟನೆಗಳೆಲ್ಲ ಇವೆ, ತುಂಬಾ ಸ್ವಾರಸ್ಯಕರವಾಗಿವೆ. ಅವುಗಳನ್ನ ಓದ್ಕೊಳ್ಳಿ ನಿಧಾನಕ್ಕೆ. ಈ ರೀತಿಯಲ್ಲಿ ಒಂದು ಸಣ್ಣ ಸಣ್ಣ ನಿಯಮವನ್ನೇ ನಾವು ಹಾಕೊಂಡು ಅದನ್ನ ತಿಂಗಳಗಟ್ಲೆ ಅಭ್ಯಾಸ ಮಾಡ್ಕೊಂಡು ಹೋಗ್ಬೇಕು. ಎಚ್ಚರ 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 ಸಾವಧಾನ್. ಮರ್ತೋಗ್ಬಿಡುತ್ತೆ ನಮ್ಗೆ, ಅದೇ ನಮ್ ಕಷ್ಟ ಬಂದಿರೋದು. ಇಲ್ಲದೆ ಹೋಯ್ತು ಅಂತ ಹೇಳಿದ್ರೆ ಇವುಗಳನ್ನೆಲ್ಲವನ್ನು ಕೂಡ ನೆನಪಿಟ್ಕೊಂಡು ನಮ್ಮ ಜೀವನದಲ್ಲಿ ಪ್ರತಿ ಒಂದು ಕ್ಷಣದಲ್ಲೂ ಕೂಡ ಅಳವಡಿಸಿಕೊಂಡು ಬಂತು ಅಂತ ಹೇಳಿದ್ರೆ ನಮ್ಮ ಜೀವನ ಕೃತಾರ್ಥವಾಗ್ತದೆ. ಜೈ ರಾಮಕೃಷ್ಣ. ಹರಿ ಓಂ.